ಬಿಗ್ ಬಾಸ್ ನೋಡ್ತೀರಾ? ನಾವೇ ಬಿಗ್ ಬಾಸ್. ಒಂದೊಂದ್ಸರಿ ಮೈ ಮೇಲೆ ದೇವ್ರ ಬಂದಾಗ ಆಡ್ತಾಳ ಅಷ್ಟೇ ಅವ್ರು. ಅಶ್ವಿನಿ ಅವ್ರ ಬಗ್ಗೆ ಹೇಳ್ತೀರಾ ನೀವು? ಅಯ್ಯೋ ಎದ್ದೇ ಬಿಟ್ರಲ್ಲ. ಅವ್ರಿಗೆ ದುಡ್ಡಿದೆ ಅನ್ಸುತ್ತೆ, ಅದಕ್ಕೆ ಆತರ ನೋಡ್ತಾರೆ. ಕನ್ನಡ ಹೊರಟಾಗತ್ತೆ, ಆದ್ರೆ ಅವರಲ್ಲಿ ಅವ್ರ ಬಾಯಲ್ಲಿ ಬರೋದೆಲ್ಲ ಗಲೀಜ್ ಮಾತುಗಳೇ ಬರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವಾಗಿನ ಸೋಷಿಯಲ್ ಮೀಡಿಯಾದ ಹಾಟ್ ಟಾಪಿಕ್ ಅಂದ್ರೆ ಬಿಗ್ ಬಾಸ್. ಬನ್ನಿ ಇವಾಗ ಜನಗಳ ಹತ್ರ ಹೋಗಿ ಮಾತಾಡೋಣ. ಜನಗಳ ಹತ್ರ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಯಾರು ಇಷ್ಟ, ಯಾರು ವಿನ್ ಆಗ್ಬೇಕು, ಯಾರು ಫೈನಲ್ ಆಗಿ ಕಾಲಿಡಬಾರ್ದು ಅಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋಣ ಬನ್ನಿ. ಹಾಯ್, ನಿಮ್ಮ ಹೆಸರು? ಜೀವನ್. ಜೀವನ್. ನಿಮ್ಮ ಹೆಸರು? ಗಗನ್. ಗಗನ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮಗೆ? ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗಿಲ್ಲಿ. ನಿಮ್ಗೆ? ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಷ್ಟ. ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು. ಹೌದು, ನಮ್ಗೆ ಗಿಲ್ಲಿನೇ ಗೆಲ್ಬೇಕು. ಓಕೆ. ಅಶ್ವಿನಿ ಗೆಲ್ಬೇಕು. ಅಶ್ವಿನಿ ಗೆಲ್ಬೇಕಾ? ಏನಕ್ಕೆ ಹೇಳಿ? ರೆಬೆಲ್ ಆಗಿರ್ತಾರೆ, ಆಮೇಲೆ ಸ್ಟ್ರಾಂಗ್ ಆಗಿ ಆಡ್ತಾರೆ, ಯಾರಿಗೂ ಎದುರ್ಕೊಳಲ್ಲ. ಎಲ್ಲಾರ್ಗು ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ, ಚೆನ್ನಾಗ್ ಇದ್ದಾನೆ. ಎಲ್ಲ ನಮ್ಮಲ್ಲಿ ನಮ್ಮೂರವನೇ ಮಳ್ಳವಳ್ಳಿ, ಅದಕ್ಕೆ ಇಷ್ಟ ಅವ್ರು. ಏನಕ್ಕೆ ಅಂದ್ರೆ ಅವ್ನು ಚೆನ್ನಾಗ್ ಮಾತಾಡ್ತಾನೆ, ಚೆನ್ನಾಗ್ ಕಾಮಿಡಿ ಮಾಡ್ತಾನೆ, ಅದಕ್ಕೆ ಇಷ್ಟ. ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಏನೋ ಒಂದು ಅಣ್ಣ ತಂಗಿ ತರ ಇದಾರೆ, ಅದ್ರ ಬಗ್ಗೆ ನಾವ್ ಏನ್ ಹೇಳಕ್ಕಾಗುತ್ತೆ? ಇರಲ್ಲ ನೀವು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಫ್ರೆಂಡ್ಸ್ ಅವ್ರಿಬ್ರು ಆತರ ಏನಿಲ್ಲ, ಫ್ರೆಂಡ್ಸ್, ಬರೀ ಫ್ರೆಂಡ್ಸ್. ಬರೀ ಫ್ರೆಂಡ್ಸ್. ಏನೋ ಕಾವ್ಯ ಅವರು ಗಿಲ್ಲಿನ ಯೂಸ್ ಮಾಡ್ಕೊಂತಿದ್ದಾರೆ. ಅಯ್ಯೋ ಆತರ ಏನಿಲ್ಲ, ಸುಮ್ನೆ ಹೇಳ್ತಾರೆ, ಹಾಕ್ತಾರೆ ಮಾತಾಡಕ್ಕೇನು, ಆತರ ಏನಿಲ್ಲ. ಫ್ರೆಂಡ್ಸ್ ಅಷ್ಟೇನೆ. ಅವನಿಂದ ಇವಳು ಬಂದ್ಲು, ಇವನಿಂದ ಅವಳು ಬಂದ್ಲು, ಅದೆಲ್ಲ ಇಲ್ಲ. ಬೆಸ್ಟ್ ಫ್ರೆಂಡು ಏನ್ ಹೇಳು ಹೇಳು. ಏನ್ ಹೇಳಿ? ಇದು ಕಾಮನ್ ಫ್ರೆಂಡ್ಶಿಪ್, ಟ್ರೂ ಫ್ರೆಂಡ್ಶಿಪ್ ಅಂತ. ಟ್ರೂ ಫ್ರೆಂಡ್ಶಿಪ್. ಎಲ್ಲ ಕೆಲವೊಬ್ರು ಹೇಳ್ತಾರೆ ಕಾವ್ಯ ಅವರು ಗಿಲ್ಲಿನ ಯೂಸ್ ಮಾಡ್ಕೊಂತಿದ್ದಾರೆ ಒಟ್ಗೋಸ್ಕರ. ಅದೆಲ್ಲ ಏನಿಲ್ಲ ಬ್ರೋ, ಕೆಲವೊಂದು ಅನ್ಕೊಂತಾರೆ ಲವ್ ಅದು ಇದು ಅಂತ ಅನ್ಕೊಂತಾರೆ, ಬಟ್ ಅದೆಲ್ಲ ಕಾಮನ್. ಒಂದು ಫ್ರೆಂಡ್ಶಿಪ್ ಅಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇರೋದು ಅವ್ರಿಗೆ ಅಷ್ಟೇ. ಒಳ್ಳೆ ಬಾಂಡಿಂಗ್ ಇದೆ. ಒಳ್ಳೆ ಫ್ರೆಂಡ್ಶಿಪ್ ಅಷ್ಟೇನೆ ಅವ್ರದ್ದು. ಹಾ, ಹಾ. ಏನಿಲ್ಲ. ಯಾವಾಗ್ಲೂ ಒಂದು ಶೋ ನಲ್ಲಿ ಕೆಟ್ಟದಾಗ ನೆಟ್ಕೊಂಡಿರೋದಾಗ್ಲಿ, ಮಿಸ್ಬಿಹೇವ್ ಮಾಡಿರೋದಾಗ್ಲಿ ಯಾವ್ದು ಇಲ್ಲ. ಚೆನ್ನಾಗಿತ್ತು. ಯಾಕಂದ್ರೆ ಕೆಲವೊಬ್ರೆಲ್ಲ ಹೊರಗಡೆ ಕಾವ್ಯ ಅವರು ಗಿಲ್ಲಿನ ಓಟ್ಗೋಸ್ಕರ ಯೂಸ್. ಇಲ್ಲ ಇಲ್ಲ, ಆತರ ಏನಿಲ್ಲ. ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಅವ್ರು. ಆತರ ಏನಿಲ್ಲ, ಫ್ರೆಂಡ್ಶಿಪ್, ಫ್ರೆಂಡ್ ಅಷ್ಟೇ ಅವ್ರು. ಯಾಕಂದ್ರೆ ಕೆಲವೊಬ್ರೆಲ್ಲ ಕಾವ್ಯ ಅವರು ಇಲ್ಲ ಇಲ್ಲ ಇಲ್ಲ, ಆತರ ಕೆಟ್ಟದಾಗೆಲ್ಲ ಏನಿಲ್ಲ, ಫ್ರೆಂಡ್ ಅಷ್ಟೇ. ಅವ್ರು ಜಂಟಿಯಾಗಿ ಬಂದಿದ್ರು ಹಾಗೆ ಇದಾರೆ ಅಷ್ಟೇ. ಹಾಗೆ ಇದಾರೆ. ಓಕೆ. ಯಾರು ಗೆಲ್ಬಾರ್ದು ನಿಮ್ಗೆ? ಅಶ್ವಿನಿ ಗೆಲ್ಬಾರ್ದು. ಹೌದಾ? ಏನಕ್ಕೆ? ಅವ್ರು ಸ್ವಲ್ಪ ಸುಳ್ಳು ಹೇಳೋದು ಜಾಸ್ತಿ. ಸುಳ್ಳು ಹೇಳ್ತಾರೆ. ನಂದೇ ಸರಿ ಅಂತಾರೆ ಎಲ್ಲದಕ್ಕೂನುವೆ. ಹಾ, ಹಾ. ಮನೇಲಿರೋರ್ನೆಲ್ಲಾರ್ನು ಸ್ವಲ್ಪ ಕೆಳಮಟ್ಟಕ್ಕೆ ನೋಡ್ತಾರೆ. ಹೌದಾ? ಅವ್ರಿಗೆ ದುಡ್ಡಿದೆ ಅನ್ಸುತ್ತೆ, ಅದಕ್ಕೆ ಆತರ ನೋಡ್ತಾರೆ. ಹಂಗಾಗಿ ಬೇಕಿಲ್ಲ ಅನ್ಸುತ್ತೆ ಅವ್ರು. ಓಕೆ ಓಕೆ. ಗಿಲ್ಲಿ ಗೆಲ್ಬೇಕು. ಧ್ರುವನ್ ಇಷ್ಟ ಇಲ್ಲ. ಧ್ರುವಂತ್ ಇಷ್ಟ ಇಲ್ವಾ? ಏನಕ್ಕೆ ಮೇಡಮ್? ಯಾಕೆಂದ್ರೆ ಅವನು ಆಡ ಸರಿ ಇಲ್ಲ, ಒಂಥರ ಮಾತಾಡ್ತಾನೆ, ಓವರ್ ಆಗಿ ಮಾತಾಡ್ತಾನೆ, ಅದಕ್ಕೆ ಧ್ರುವನ್ ಇಷ್ಟ ಇಲ್ಲ. ಅಶ್ವಿನಿ ಗೆಲ್ಬಾರ್ದು. ಅಶ್ವಿನಿ ಅವ್ರು ಗೆಲ್ಬಾರ್ದು. ಗೆಲ್ಬಾರ್ದು. ಏನಕ್ಕೆ ಮ್ಯಾಮ್? ಅವ್ರು ತುಂಬಾ ಆಟಿಟ್ಯೂಡ್ ಇದಾರೆ, ಹಾ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಕೆಟ್ಟದಾಗ್ ಮಾತಾಡ್ತಾರೆ. ಹಾ. ಆಮೇಲೆ? ಕನ್ನಡ ಹೊರಟಾಗತ್ತೆ, ಆದ್ರೆ ಅವರಲ್ಲಿ ಅವ್ರ ಬಾಯಲ್ಲಿ ಬರೋದೆಲ್ಲ ಗಲೀಜ್ ಮಾತುಗಳೇ ಬರುತ್ತೆ. ಗೆಲ್ಬಾರ್ದು ಅಂದ್ರೆ ನನ್ಗೆ ಇದಾರಲ್ಲ ಧ್ರುವಂತ್, ಹಾ. ಅವ್ರೇ ಅವ್ರೊಬ್ರೇನಾ? ಅವ್ರೊಬ್ರೆ. ಬಾಸ್ ಅಲ್ಲಿ ಯಾವಾಗಿಂದನು ಸೀಸನ್ 1 ಇಂದಾನು ಗೆದ್ದವರಿಗೆ ಬರೀ 50 ಲಕ್ಷ ಕೊಡ್ತಿದ್ದಾರೆ. 50 ಲಕ್ಷ. ಮೊದ್ಲೆಲ್ಲ ಫ್ಲಾಟ್ ಸೈಟ್ ಗಳೆಲ್ಲ ಕೊಡೋರು. ಇವಾಗ ಬರೀ 50 ಲಕ್ಷ ಮಾತ್ರ ಕೊಡ್ತಿದ್ದಾರೆ. ಹ್ಮ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸಾಕಾ 50 ಲಕ್ಷ? ಅದೇನು ಅವ್ರಿಗೆ ಸೇರಿದೆ, ನಾವ್ ಹಿಂಗ್ ಹೇಳಕ್ಕಾಗುತ್ತೆ? ಸಾಕಾದ್ರೆ ನಾವ್ ಹೇಳಿದ್ದಕ್ಕೆ ಅವ್ರು ಕೊಟ್ಬಿಡ್ತಾರ? ನೀವ್ ಹೇಳಿ. ಏನಂತ ಇನ್ನೂ 50 ಲಕ್ಷ ಕೊಡಿ ಅಂತ. ಹಾ, ಹೇಳಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? 50 ಲಕ್ಷ ಇವ್ರು ಇಟ್ಕೋತಾರಲ್ಲ, ಅದೇ ಟ್ಯಾಕ್ಸ್ ರೇಟ್. ಟ್ಯಾಕ್ಸ್ ಅವಾಗಿನ 50 ಲಕ್ಷಕ್ಕೂ ಇವಾಗಿನ 50 ಲಕ್ಷಕ್ಕೂ ಡಿಫ್ರೆನ್ಸ್ ಇದೆ. ಸಾಲಲ್ಲ ಅಂತೀರಾ? ಖಂಡಿತ ಸಾಲ. ನಿಮ್ ಪ್ರಕಾರ ಎಷ್ಟು ಕೊಡ್ಬೇಕು ಸರ್? ಕೊಡ್ಬೋದು, 1 ಲಕ್ಷನೇ ಕೊಡ್ಬೋದು. ಎಷ್ಟು ಕೊಡ್ಬೇಕು? 1 ಕೋಟಿ, 1 ಕೋಟಿ, 1.5 ಕೋಟಿ? 1 ಕೋಟಿ ಕೊಡ್ಬೋದು. 1 ಕೋಟಿ ಕೊಡ್ಬೋದು. ಅದೆಲ್ಲ ಒಂದಷ್ಟು ಹೋಯ್ತದಲ್ಲ, ಹಾ, ಟ್ಯಾಕ್ಸ್ ಅದು ಇದು ಎಲ್ಲ ಹೋಗ್ತದೆ. 20% ಏನು 18 20 ಅಂತ. ಹಾ, ಹಾ. ಇನ್ನು ಎಷ್ಟು ಉಳಿತದೆ ಅವ್ರಿಗೆ? ಏನಂದ್ರೆ 50 ಲಕ್ಷ 3 ತಿಂಗಳಿಗೆ ಅಂದ್ರೆ ಆರಾಮ ಅಲ್ವಾ? ಕೆಲ್ಸಕ್ಕೆ ಹೋದ್ರೆ ತಿಂಗಳಿಗೆ 25,000 ಹೆಚ್ಚು. ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ, ಶ್ರೀಮಂತನಿಗೆ ಏನ್ ಗೊತ್ತು ದುಡ್ಡಿನ ಬೆಲೆ. ಕೊಟ್ರೆ ಓಕೆ ಪೂರ್ತಿಯಾಗಿ ಕೊಡಲ್ಲ, ಟ್ಯಾಕ್ಸ್ ಕಟ್ ಆಗುತ್ತೆ ಅದ್ರ. ಸೊ ಹಾಗಾಗಿ ಕಟ್ ಆಗೋದ್ ಗೊತ್ತೇ ಇದೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿಗೆ ಮಾಡ್ಬೇಕು. ಸ್ಪಾನ್ಸರ್ಸ್ ಇಲ್ಲ, ಜಾಸ್ತಿ ಕೊಡ್ಬೇಕು ಅನ್ಕೊಂತ. ಜಾಸ್ತಿ ಕೊಡ್ಬೇಕು. ಎಷ್ಟು ಕೊಡ್ಬೇಕು? 1 ಕೋಟಿ ಕೊಡ್ಬೇಕು. 1 ಕೋಟಿ ಕೊಡ್ಬೇಕಾ? 50 GST ಹೊರಗೋಗ್ಬಿಡುತ್ತಲ್ಲ. ಹೌದು ಹೌದು. ಸೊ ವಾಟ್ ವಿಲ್ ದೇ ಗೆಟ್? ಅಷ್ಟು ಆ 6 ಮಂತ್ಸ್ ಅವರು ಕೆಲಸ ಎಲ್ಲ ಬಿಟ್ಟು 4 ತಿಂಗಳು
ಕೆಲಸ ಎಲ್ಲ ಬಿಟ್ಟು ಅವ್ರು ಹೊರಗೆ ಹೋಗಿರ್ತಾರೆ ಅವ್ರು. ಅಲ್ಲ ಅವ್ರಿಗೆ ವೀಕ್ಲಿನೂ ಇರುತ್ತೆ ಅಂತ ಕೇಳಿದೀನಿ ನಾನು. ವೀಕ್ಲಿ ಅದ್ರಿಂದ ನಮ್ಗೆ ಇನ್ನು ಅವ್ರು ಚೆನ್ನಾಗಿ ದುಡ್ಡು ಮಾಡ್ಕೊಂತಾರೆ ಚಾನಲ್. 50 ಲಕ್ಷಕ್ಕೆ ಏನ್ ಬರುತ್ತೆ, ಅದ್ರಲ್ಲೂ ಟ್ಯಾಕ್ಸ್ ಕಟ್ ಆಗುತ್ತೆ. ಟ್ಯಾಕ್ಸ್ ಎಲ್ಲ ಹೋಗುತ್ತೆ. ಇನ್ನು ಚೆನ್ನಾಗ್ ಕೊಡ್ಬೋದು. ಅವಾಗಿನ 50 ಲಕ್ಷಕ್ಕೂ ಇವತ್ತಿನ 50 ಲಕ್ಷಕ್ಕೆ ಎಷ್ಟು ಬೆಲೆ ಇತ್ತು. ಬಾಸ್ ನಿಮ್ಗೆ ಜೆನ್ಯೂನ್ ಅನ್ಸುತ್ತಾ? ಒಳ್ಳೆ ಪ್ರೋಗ್ರಾಮ್ ಅಪ್ಪ, ಯಾರಿಗೂ ಮೋಸ ಮಾಡಲ್ಲ ಅಂತ. ಹೌದು, ಹೌದಾ? ಇದೆ ಅದ್ರಲ್ಲಿ ಹೇಳಿ ಹೇಳಿ ಹೇಳಿ, ಪರವಾಗಿಲ್ಲ, ಏನಾಗಲ್ಲ. ಮೋಸ ಇದೆ ಎಲ್ಲಾದ್ರಲ್ಲೂ ಒಳಗೆ ಏನೋ ಹೇಳ್ಕೊಳಲ್ಲ ಅವರು. ಅದ್ ಹೆಂಗ್ ಸೇಫ್ ಆಯ್ತಾ ಇದಾರೆ ಅವರು. ಇಷ್ಟಪಡೋರು ಚಾನಲ್ ಅವ್ರು ಯಾರು ಇಲ್ಲ ರೀ. ಇಲ್ಲ ನಾ ಚಾನಲ್ ಅವ್ರೆ ಏನ್ ಅವ್ರು ಸೇಫ್ ಮಾಡ್ತಾರೆ ಅಂತ ನಮ್ಗ ಅನ್ಸುತ್ತೆ. ಅಷ್ಟೇ ನಮ್ ಭಾವನೆ. ಇಂಟ್ರೆಸ್ಟಿಂಗ್. ಇಂಥ ಕ್ಯಾಂಡಿಡೇಟ್ ಬೇಕ್ರಿ ಬೆಂಗಳೂರು ಸಿಟಿಗೆ. ಓಕೆ, ಏನು ಮೋಸ ಇಲ್ಲ ಅಂತೀರಾ? ಮೋಸ ಇಲ್ಲ. ಬಟ್ ಇದ್ರಲ್ಲಿ ವಿನ್ನರ್ ಇಲ್ಲಿ ಫೈನಲ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅಶ್ವಿನಿ ಗೌಡ ಕೊಡ್ತಾರೆ. ಹೌದು, ಹಂಗಂತೀರಾ? ಹೌದು, ನಂಗೆ ತುಂಬಾ ಜೆನ್ಯೂನ್ ಅನ್ಸುತ್ತೆ. ತುಂಬಾ ಜೆನ್ಯೂನ್. ಓಕೆ. ಆಕ್ಚುಲಿ ನಾನು ಒಬ್ಬ ತಮಿಳಿಯನ್ಸ್, ಬಟ್ ನಾನ್ ತಮಿಳ್ ನೋಡಲ್ಲ, ಕನ್ನಡ ನೋಡ್ತೀನಿ. ಕನ್ನಡ ನೋಡ್ತೀರಾ? ಏನಕ್ಕೆ ಬ್ರೋ ತಮಿಳ್ ನೋಡಲ್ಲ, ಕನ್ನಡ ನೋಡ್ತೀರಾ? ನಂಗ್ ತುಂಬಾ ಇಷ್ಟ. ನಾನು ಹುಟ್ಟು ಬೆಳೆದಿದ್ದಲ್ಲ ಇಲ್ಲೇ ಅಂತ, ಅದಕ್ಕೋಸ್ಕರ ತಮಿಳ್ ಸಪೋರ್ಟ್ ಮಾಡಲ್ಲ ಅಂತಲ್ಲ, ಬಟ್ ನಂಗೆ ತುಂಬಾ ಇಷ್ಟ ಅಂದ್ರೆ ಕನ್ನಡ. ಕನ್ನಡ ತುಂಬಾ ಇಷ್ಟ ನಿಮ್ಗೆ? ತುಂಬಾ ಇಷ್ಟ ನನಗೆ. ಕನ್ನಡ ಬರೆಯಕ್ಕೆಲ್ಲ ಬರುತ್ತೆ ನಿಮ್ಗೆ? ಹುಟ್ಟಿದ್ ಬೆಳೆದಿದ್ದಲ್ಲ ಇಲ್ಲೇ ತಾನೆ ಬ್ರೋ. ಹೌದಾ? ಬಿಟ್ಕೊಡಕ್ಕಾಗುತ್ತೆ ಕನ್ನಡನ? ಈ ಕನ್ನಡ ದೇಶದಲ್ಲಿ ಬೆಂಗಳೂರು ತಮಿಳಿಯನ್ಗೆ ಕನ್ನಡ ಮಾತಾಡಕ್ ಬಂದಿಲ್ಲ ಅಂದ್ರೇನೆ ಅವಮಾನ. ಆದ್ರೆ ನಂಗೆ ಕನ್ನಡ ಗೊತ್ತು. ನನ್ ತಾಟ್ ಅಲ್ಲ, ನನ್ ತಾಟ್ ಇದ್ದಿದ್ದು 1.5 ಇತ್ತು. ನನ್ ತಾಟು ಕೊಡ್ಬೇಕಾಗಿರೋದು. ಯಾಕಂದ್ರೆ ಅದೇ ತರ TRP ಇದೆ, ಅದೇ ತರ ರೀಚಿಂಗ್ ಆಗ್ತದೆ. ಯಾಕಂದ್ರೆ ಕಂಟೆಂಟ್ ಗೋಸ್ಕರ ಯಾರು ಬರಲ್ಲ. ಈ ಬಿಗ್ ಬಾಸ್ ಮೇನು ಸುದೀಪ್ ಸರ್. ಅವ್ರಿಗೋಸ್ಕರ ಆದ್ರೂ ಬಂದು ಕೊಡ್ಲೇಬೇಕು. ಯಾಕಂದ್ರೆ ಅವರು ಹೋಸ್ಟ್ ಮಾಡೋಸ್ಕರ ಯಾರು ಮಾಡಲ್ಲ. ತಮಿಳಲ್ಲಿ ನೋಡಿ, 3 ಜನ ತಮಿಳಲ್ಲೂ ನೋಡ್ತೀರಾ? 2 ನೋಡ್ತೀನಿ. ಬೆಳಗ್ಗೆ ತಮಿಳ್ ನೋಡ್ತೀನಿ, ರಾತ್ರಿ ಕನ್ನಡ ನೋಡ್ತೀನಿ. ಯಾಕಂದ್ರೆ 2ರಲ್ಲೂ ಗೊತ್ತಾಗ್ಬೇಕಲ್ಲ ಯಾವ್ದು ಹೆಂಗೆ ಅಂತ. ಸುದೀಪ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿ ನಡೆಸ್ಕೊಡ್ತಾರೆ. ಯಾರಿಗೂ ಫೇವರಿಸಮ್ ಎಲ್ಲ ಏನು ಮಾಡಲ್ಲ? ಏನಿಲ್ಲ. ನಮ್ಮ ಸುದೀಪ್ ಅಂದ್ರೆ ತುಂಬಾ ಇಷ್ಟ. ಸುದೀಪ್ ಅವ್ರ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ? ತುಂಬಾ ಇಷ್ಟ. ಸುದೀಪ್ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೋಸ್ಕರನೇ ನಾವು ಬಿಗ್ ಬಾಸ್ ನೋಡೋದು. ಸುದೀಪ್ ಅವ್ರಿಗೋಸ್ಕರನೇ ಬಿಗ್ ಬಾಸ್ ನೋಡೋದು. ಆಂಕರಿಂಗ್ ಚೆನ್ನಾಗಿದೆ. ಚೆನ್ನಾಗಿ ನಡೆಸ್ಕೊಡ್ತಾರೆ. ನಮ್ ಫೇವ್ರೇಟ್ ಪರ್ಸನ್ ಅವ್ರು, ಸುದೀಪ್ ಅವರು. ನಮ್ ಫೇವ್ರೇಟ್ ಪರ್ಸನ್ ಅವ್ರು. ಓಕೆ. ತುಂಬಾ ಅವ್ರ ತರ ಬರಕ್ಕೆ ಆಗಲ್ಲ. ಲೆಜೆಂಡ್ ಅವ್ರು. ಒಂಥರ ನಾವು ಉಪ್ಪಿ ಫ್ಯಾನ್. ಅವ್ರಿಗೆ ನೆಕ್ಸ್ಟ್ ನಾನ್ ನೋಡಿದಂದ್ರೆ ಅವರು ಸುದೀಪ್ ಅವರು. ತುಂಬಾ ಕ್ರಿಯೇಟಿವ್ ಪರ್ಸನ್ ಅವ್ರು. ಅವ್ರ ಒಂದೊಂದ್ ಮಾತುಗೊಂದ್ ಬೆಲೆ ಇದೆ. ಆತರ. ರಕ್ಷಿತ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಒಳ್ಳೆ ಕ್ಯೂಟ್ ಹುಡುಗಿ, ಚೆನ್ನಾಗಿ ಆಡ್ತಾ ಇದ್ದಾಳೆ, ಚೆನ್ನಾಗೂ ಮಾತಾಡ್ತಾಳೆ. ಕನ್ನಡ ಸರಿಗ್ ಬರ್ದೇ ಇದ್ರೂನು ಟ್ರೈ ಮಾಡಿದಾಳೆ, ಚೆನ್ನಾಗ್ ಕನ್ನಡ ಮಾತಾಡ್ತಾ ಇದ್ದಾಳೆ. ಹೌದಾ? ಓಕೆ ಓಕೆ ಓಕೆ. ರಘು ಅವರು ಡಿಸೆಂಟ್ ಮನುಷ್ಯ. ರಾಶಿಕಾ ಅವರು? ಅವಳು ಡಿಸೆಂಟ್ ಆಗಿದ್ದಾಳೆ. ರಘು ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಘು ಇಸ್ ಆಲ್ಸೋ ಗುಡ್. ಚೆನ್ನಾಗಿ ಆಡ್ತೀರಾ? ಧನುಷ್ ಅವ್ರ ಬಗ್ಗೆ? ಧನುಷ್ ರಾಧಿಕಾ ಅವ್ರ ಬಗ್ಗೆ? ರಾಶಿಕಾ ಒಂದೊಂದ್ಸರಿ ಮೈ ಮೇಲೆ ದೇವ್ರ ಬಂದಂಗ ಆಡ್ತಾಳ ಅಷ್ಟೇ. ಚೆನ್ನಾಗಿ ಆಡ್ತಾರ. ಟಾಸ್ಕ್ ಅಲ್ಲಿ ಚೆನ್ನಾಗಿದ್ದಾರೆ. ಟಾಸ್ಕ್ ಫಿಸಿಕಲ್ ಟಾಸ್ಕ್ ಧನುಷ್ ಇಷ್ಟ. ಧನುಷ್ ಇಷ್ಟ. ಧನುಷ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಹೌದಾ? ಅವ್ನ ಇಷ್ಟ. ಧನುಷ್ ಇಷ್ಟ. ಅವ್ನು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. 2 ಸತಿ ಕ್ಯಾಪ್ಟನ್ ಆಗವನೆ. ರಕ್ಷಿತ್ ಅವ್ರ ಬಗ್ಗೆ ಹೇಳ್ತೀರಾ? ರಕ್ಷಿತಾ ಸ್ವಲ್ಪ ಪರವಾಗಿಲ್ಲ, ಆದ್ರೆ ಓವರ್ ಜಾಸ್ತಿ ಅವ್ರದ್ದು. ಏನಕ್ಕೆ ಮೇಡಮ್? ಓವರ್ ಜಾಸ್ತಿ, ಮಾತಾಡೋದು ಜಾಸ್ತಿ, ಕಿರ್ಚಾಡೋದು. ಅಶ್ವಿನಿ ಕಿರ್ಚಾಡ್ತಾಳಲ್ಲ, ಅಶ್ವಿನಿ ಗೌಡ, ಆತರ ಕಿರ್ಚಾಡೋದು ಜಾಸ್ತಿ. A few moments later. ಬನ್ನಿ ನೀವು ಬನ್ನಿ. ಬಿಗ್ ಬಾಸ್ ನೋಡ್ತೀರಾ? ನಾವೇ ಬಿಗ್ ಬಾಸ್. ಆರ್ ಯು ಕಾಮಿಡಿ ಮೀ? ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀವಿ. ಓಕೆ. ನಿದ್ದೆ ಬಂದ್ರೆ ಹೋಗಿ ನಿದ್ದೆ ಮಾಡ್ಬಿಡ್ತೀನಿ. ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಯ್ಯೋ ಎದ್ದೇ ಬಿಟ್ರಲ್ಲ. ಸವಾಸನೆ ಬೇಡ ನಮ್ಗೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಇಷ್ಟ ಆಗಿದ್ರೆ ನಿಮ್ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.